press the bell icon on the YouTube app and never miss another update. Hi students, so previous class ಅಲ್ಲಿ ನಾವು circle related terms ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಡಯಾಮೀಟರ್ ಅಂಡ್ ರೇಡಿಯಸ್ ರಿಲೇಟೆಡ್ ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಡಯಾಮೀಟರ್ ಮತ್ತು ರೇಡಿಯಸ್ಗೆ ರಿಲೇಟೆಡ್ ಫಾರ್ಮುಲಾ ಏನು, D is equal to 2R. ಸೊ D is equal to 2R ಅಂದರೆ ಡಯಾಮೀಟರ್ is equal to 2 ರೇಡಿಯಸ್. ಸೊ ಇದು D is equal to 2R ಒಂದು ಫಾರ್ಮುಲಾ ಆದರೆ ಇದೇ ಫಾರ್ಮುಲಾನ ನಾವು ಇಂಟರ್ಚೇಂಜ್ ಮಾಡಿದಾಗ ರೇಡಿಯಸ್ is equal to D/2. ರೇಡಿಯಸ್ ಅಂದರೆ ಡಯಾಮೀಟರ್ನ ಹಾಫ್. ಓಕೆನಾ. ಸೊ ಎಕ್ಸಸೈಸ್ 7.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. So first one, draw two circles, one with the help of bangle or bottle cap and one with the help of compass. So bottle cap ಅಥವಾ ಬ್ಯಾಂಗಲನ್ನು ಯೂಸ್ ಮಾಡಿ ಏನು ಮಾಡಬೇಕು, ಸರ್ಕಲ್ಸನ್ನು ನೀವು ಡ್ರಾ ಮಾಡಬೇಕಾಗುತ್ತೆ. ಸೊ ಬಾಟ್ಲ್ ಕ್ಯಾಪ್ ಅಥವಾ ಬ್ಯಾಂಗಲನ್ನು ಯೂಸ್ ಮಾಡಿ ಒಂದು ಸರ್ಕಲನ್ನು ಡ್ರಾ ಮಾಡಿರಿ, ಇನ್ನೊಂದು ಸರ್ಕಲನ್ನು ಕಾಂಪಾಸ್ ಯೂಸ್ ಮಾಡಿ ಡ್ರಾ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಸೆಕೆಂಡ್ ಮೇನ್, ಐಡೆಂಟಿಫೈ ದ ಫಾಲೋವಿಂಗ್ ರಿಲೇಟೆಡ್ ಟು ದ ಗಿವನ್ ಸರ್ಕಲ್. ಸೆಕೆಂಡ್ ಮೇನ್, ಫಸ್ಟ್ ಮೇನ್ ನೀವೇ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್. ಸೊ ಸರ್ಕಲ್ ಇದೆ ಹೌದಲ್ವಾ. ಸೊ ಸರ್ಕಲ್ ರಿಲೇಟೆಡ್ ಟರ್ಮ್ಸ್ ಇದೆ, ಫಿಗರಲ್ಲಿ ಕೊಟ್ಟಿದ್ದಾರೆ. ಸೊ ಡಿನೋಟ್ ಮಾಡಿದ್ದಾರೆ ಹೌದಲ್ವಾ. ಸೊ ನಾವೇನು ಮಾಡಬೇಕು, ಸೊ ಇಲ್ಲಿ ಫಿಗರ್ ಈ ಥರ ಇದೆ. ಸೊ OM AB, so QP. ಸೊ ಎ ಪ್ರಾಬ್ಲಮ್ ಫಸ್ಟ್ ಒನ್ ನಾವೇನು ಫೈಂಡ್ ಔಟ್ ಮಾಡಬೇಕು, ದಿ ಸೆಂಟರ್. ಸರ್ಕಲ್ನ ಸೆಂಟರ್ ಯಾವುದು? ಸೊ ಸರ್ಕಲ್ ಇದೆ. ಸೊ ಇಲ್ಲಿ ಮಿಡ್ಲಲ್ಲಿ ಪಾಯಿಂಟ್ ಬರುತ್ತೆ ಹೌದಲ್ವ, ಇದು ಸೆಂಟರ್. ಇದನ್ನು O ಅಂತ ಡಿನೋಟ್ ಮಾಡಿದ್ದಾರೆ. ಸೊ O ಅಂತ ಬರೆಯೋಣ. ನೆಕ್ಸ್ಟು ಸೆಕೆಂಡ್ ಎ ರೇಡಿಯಸ್. ಸೊ ರೇಡಿಯಸ್ ಯಾವುದು? ಸೊ ಸೆಂಟರ್ ಆಫ್ ಎ ಸರ್ಕಲಿಂದ ಸರ್ಕಲ್ ಮೇಲೆ ಯಾವುದೇ ಲೈನ್ ಜಾಯಿನ್ ಆಗಿರಲಿ ಅದು ರೇಡಿಯಸ್ ಆಗುತ್ತೆ. ಸೊ ಸೆಂಟರ್ ಆಫ್ ಎ ಸರ್ಕಲಿಂದ ಇಲ್ಲೊಂದು ಲೈನ್ ಜಾಯಿನ್ ಆಗಿದೆ, ಇದು ರೇಡಿಯಸ್ OM, ರೇಡಿಯಸ್ ಆಗುತ್ತೆ ಹೌದಲ್ವಾ. ನೆಕ್ಸ್ಟು ಥರ್ಡ್ ಒನ್ ಎ ಕಾರ್ಡ್ ಅಂದರೆ ಏನು, ಎರಡು ಲೈನನ್ನು ಸರ್ಕಲ್ ಮೇಲೆ ಯಾವುದೇ ಎರಡು ಲೈನ್ ಜಾಯಿನ್ ಮಾಡಿದರೆ ಅದು ಕಾರ್ಡ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಸೊ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದ್ರೆ, ಸರ್ಕಲಲ್ಲಿ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದಾಗ, ಯಾವುದೇ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದಾಗ ಏನು ಲೈನ್ ಫಾರ್ಮ್ ಆಗುತ್ತೆ ಅದನ್ನು ನಾವು ಕಾರ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಲೈನ್ ಫಾರ್ಮ್ ಆಗಿದೆ ಹೌದಲ್ವಾ, QP ಕಾರ್ಡ್ ಆಗುತ್ತೆ. ನೆಕ್ಸ್ಟು ಫೋರ್ತು ಎ ಡಯಾಮೀಟರ್ ಅಂದರೆ ಸೊ ಸರ್ಕಲ್ನ ಯಾವುದೇ ಎರಡು ಪಾಯಿಂಟನ್ನ ಜಾಯಿನ್ ಮಾಡಬೇಕು, ಬಟ್ ಅದು ಏನು ಆ ಪಾಯಿಂಟ್ ನಾವು ಜಾಯಿನ್ ಮಾಡ್ತೀವಲ್ವ ಆ ಲೈನ್ ಇದೆಯಲ್ಲ ಸೆಂಟರ್ ಆಫ್ ಎ ಸರ್ಕಲಿಂದ ಕ್ರಾಸ್ ಆಗಿರಬೇಕು. ಸೊ ಅದನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ. ಸೊ ಇಲ್ಲಿ ಇದೆಯಲ್ಲ ಇದು ಈ ಲೈನು ಬಿಗ್ಗೆಸ್ಟ್ ಲೈನ್ ಇದೆ ಹೌದಲ್ವಾ, ಸೆಂಟರ್ ಆಫ್ ಎ ಸರ್ಕಲಿಂದ ಪಾಸ್ ಆಗಿದೆ ಹೌದಲ್ವಾ, ಕ್ರಾಸ್ ಆಗಿದೆ. ಸೊ ಇದು ಡಯಾಮೀಟರ್ ಆಗುತ್ತೆ, AB ಡಯಾಮೀಟರ್. ಸೊ ಈ ಥರ ನಾವು AB ಆರ್ BA ಅಂತಾದರೂ ಬರಿಬೋದು, ಆರು AOB ಅಂತಲೂ ಬರಿಬೋದು, AOB ಅಂತಲೂ ಬರಿಬೋದು, ಆರ್ BOA ಅಂತಲೂ ಬರಿಬೋದು. ಸೊ ಏನು ಬರೆದ್ರೂ ಆನ್ಸರ್ ಕರೆಕ್ಟ್. ಓಕೆನಾ. ಸೊ ಈ ಥರ ಸರ್ಕಲ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ನಾವು ಫೈಂಡ್ ಔಟ್ ಮಾಡಿ, ಸೊ ಆಲ್ಫಾಬೆಟ್ಸನ್ನು ಡಿನೋಟ್ ಏನು ಇದೆ ಅದನ್ನು ಫೈಂಡ್ ಔಟ್ ಮಾಡಿ ಆಲ್ಫಾಬೆಟ್ಸನ್ನು ಬರಿಬೇಕಾಗುತ್ತೆ. ಓಕೆನಾ. ಸೊ B ಪ್ರಾಬ್ಲಮ್ ಹೋಮ್ವರ್ಕ್ ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕು. ನೆಕ್ಸ್ಟು ಥರ್ಡ್, ಇನ್ ದ ಫಿಗರ್ ಗಿವನ್ ಬಿಲೋ ಡ್ರಾ ದ ಫಾಲೋವಿಂಗ್. ಸೊ ಫಿಗರ್ ಇದೆ, ಸೊ ಫಿಗರ್ ಸರ್ಕಲ್ ಇದೆ ಹೌದಲ್ವಾ, ಸರ್ಕಲಲ್ಲಿ ನಾವು ಡ್ರಾ ಮಾಡಬೇಕು. ಥರ್ಡ್ ಮೇನ್ ಈ ಥರ ಸರ್ಕಲ್ ಇದೆ ಹೌದಲ್ವಾ. ಸೊ ಏನು ಕೊಟ್ಟಿದ್ದಾರೆ, ಎ ರೇಡಿಯಸ್ OA ಹೌದಲ್ವಾ, ಎ ಕಾರ್ಡ್ PQ, ಎ ಡಯಾಮೀಟರ್ XY. ಸೊ ಸೆಕೆಂಡ್ ಮೇನ್ ಹೇಗಿತ್ತು, ಸೊ ಫಿಗರ್ ಡ್ರಾ ಮಾಡಿತ್ತು, ಸರ್ಕಲ್ ರಿಲೇಟೆಡ್ ಟರ್ಮ್ಸನ್ನು ಡಿನೋಟ್ ಮಾಡಿದ್ರು ಅಲ್ಫಾಬೆಟ್ಸಲ್ಲಿ, ಅದನ್ನು ನಾವು ಬರೆದ್ವಿ. ಈಗ ಥರ್ಡ್ ಮೇನ್ ಏನಿದೆ, ಅವರು ಅಲ್ಫಾಬೆಟ್ಸನ್ನು ಕೊಟ್ಟಿದ್ದಾರೆ, ನಾವೇನು ಮಾಡಬೇಕು, ಸರ್ಕಲ್ ಡ್ರಾ ಮಾಡಿ ಟರ್ಮ್ಸನ್ನು ಸರ್ಕಲ್ ರಿಲೇಟೆಡ್ ಏನು ಟರ್ಮ್ಸ್ ಇದೆ ಅದಕ್ಕೆ ನಾವು ಫಿಗರನ್ನು ಡ್ರಾ ಮಾಡಬೇಕು. ಎ ರೇಡಿಯಸ್. ಸೊ ರೇಡಿಯಸ್ ಅಂದರೆ ಏನು, ಸೆಂಟರ್ ಆಫ್ ಎ ಸರ್ಕಲಿಂದ
ಯಾವುದೇ ಒಂದು ಲೈನ್ ಜಾಯಿನ್ ಮಾಡಿದರೆ ಅದು ರೇಡಿಯಸ್ ಆಗುತ್ತೆ. ಸರ್ಕಲ್ ಮೇಲೆ ಯಾವುದೇ ಲೈನ್ ಜಾಯಿನ್ ಮಾಡಿರಿ, ಸೆಂಟರ್ ಆಫ್ ಎ ಸರ್ಕಲಿಂದ ಸರ್ಕಲ್ ಮೇಲೆ ಯಾವುದೇ ಲೈನ್ ಜಾಯಿನ್ ಮಾಡಿರಿ ಅದು ರೇಡಿಯಸ್ ಆಗುತ್ತೆ. ಸೊ ಎದರಿಂದ ಡಿನೋಟ್ ಮಾಡಿದರೆ ಓ ಎ ಅಂತ ಮಾಡಿದರೆ ಇದು ಸೆಂಟರ್, ಹೌದಲ್ವಾ? ಸೊ ಇಲ್ಲೊಂದು ಲೈನ್ ಜಾಯಿನ್ ಮಾಡ್ತಿದ್ದೀನಿ. ಸೊ ಇದು ರೇಡಿಯಸ್ ಆಗುತ್ತೆ, ಓ ಎ ಅಂತ ಡಿನೋಟ್ ಮಾಡ್ತೀನಿ. ಯಾಕೆ? ಅವರೇ ಕೊಟ್ಟಿದ್ದಾರೆ ಆಲ್ಫಾಬೆಟ್ಸ್. ಓಕೆನಾ? ನೆಕ್ಸ್ಟ್ ಕಾರ್ಡ್ ಪಿ ಕ್ಯೂ. ಸೊ ಪಿ ಕ್ಯೂ ಸೆಂಟರ್ ಆಫ್ ಎ ಸರ್ಕಲಿಂದ ಯಾವುದೇ ಎರಡು ಪಾಯಿಂಟನ್ನು ಜಾಯಿನ್ ಮಾಡಿದರೆ ಅದು ಕಾರ್ಡ್ ಆಗುತ್ತೆ. ಓಕೆನಾ? ಸೊ ಪಿ ಕ್ಯೂ. ನೆಕ್ಸ್ಟ್ ಡಯಾಮೀಟರ್ ಅಂದರೆ ಸರ್ಕಲ್ ಮೇಲೆ ಯಾವುದೇ ಎರಡು ಪಾಯಿಂಟ್ಸನ್ನು ಜಾಯಿನ್ ಮಾಡಬೇಕು, ಬಟ್ ಅದು ಜಾಯಿನ್ ಮಾಡಿದಾಗ ಲೈನು ಏನು ಡಯಾಮೀಟರ್ ಅದು ಲೈನ್ ಇದೆಯಲ್ಲ ಸೆಂಟರ್ ಆಫ್ ಎ ಸರ್ಕಲಿಂದ ಕ್ರಾಸ್ ಆಗಿರಬೇಕು, ಪಾಸ್ ಆಗಿರಬೇಕು, ಹೌದಲ್ವಾ? ಸೊ ಅದು ಡಯಾಮೀಟರ್. ಸೊ ಏನು ಮಾಡ್ತಿದ್ದೀನಿ, ಈ ಥರ ಡ್ರಾ ಮಾಡ್ತಿದ್ದೀನಿ. ಓಕೆನಾ? ಎಕ್ಸ್ ವೈ ಅಂತ ಡಿನೋಟ್ ಮಾಡಿ. ಸೊ ಈ ಥರ ಸರ್ಕಲ್ ಡ್ರಾ ಮಾಡಿ ಸರ್ಕಲ್ ರಿಲೇಟೆಡ್ ಟರ್ಮ್ಸನ್ನು ಬರೆಯೋಣ. ಈ ಥರ ಬರಿಬೇಕು. ನೆಕ್ಸ್ಟು ಸೆಕೆಂಡ್ ಬಿ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ಈಗ ಫೋರ್ತ್ ಮೇನ್, ರೈಟ್ ಡೌನ್ ದ ರೇಡಿಯಸ್ ಆಫ್ ದ ಫಾಲೋವಿಂಗ್. ಸೊ ಫಿಗರ್ ಕೊಟ್ಟಿದ್ದಾರೆ, ಸೊ ರೇಡಿಯಸ್ ಬರಿಬೇಕು, ಅದರ ಡಯಾಮೀಟ್ರ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸೊ ಇದು ನಿಮಗೆ ಈಸಿಯಾಗಿ ನಿಮಗೆ ಅರ್ಥ ಆಗಿದ್ರೆ, ಇದು ಫಿಗರ್ ಏನಂತ ನಿಮಗೆ ಈಸಿಯಾಗಿ ಅರ್ಥ ಆದರೆ ಫೋರ್ತ್ ಆ್ಯಂಡ್ ಫಿಫ್ತ್ ಮೇನು ನೀವು ನೆಕ್ಸ್ಟ್ ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಮೇನ್ ಪ್ರಾಬ್ಲಮ್ಸನ್ನು ಈಸಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆನಾ? ಫೋರ್ತ್, ರೈಟ್ ಡೌನ್ ದ ರೇಡಿಯಸ್ ಆಫ್ ದ ಫಾಲೋವಿಂಗ್. ಸೊ ಎ ಫಿಗರ್, ಹೌದಲ್ವಾ? ಫಿಗರ್ ಕೊಟ್ಟಿದ್ದಾರೆ, ಫಿಗರ್ ಈ ಥರ ಇದೆ. ಸೊ 34 ಸೆಂಟಿಮೀಟರ್ ಡಯಾಮೀಟರ್. ಸೊ ಡಯಾಮೀಟರ್, ಸೊ ಇದ್ರ ಡಯಾಮೀಟರ್ ಎಷ್ಟು? 34 ಸೆಂಟಿಮೀಟರ್ ಇದೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು? ರೈಟ್ ಡೌನ್ ದ ರೇಡಿಯಸ್ ಆಫ್ ದಿ ಫಾಲೋವಿಂಗ್. ಸೊ ಡಯಾಮೀಟರ್ ಅಂದರೆ ಇದ್ರ ಡಯಾಮೀಟರ್ ಎಷ್ಟಿದೆ? 34 ಸೆಂಟಿಮೀಟರ್ ಇದೆ. ಸೊ ಇದ್ರ ರೇಡಿಯಸ್ ಫೈಂಡ್ ಔಟ್ ಮಾಡಿರಿ. ಸೊ ಇದನ್ನು ಸರ್ಕಲ್ ಶೇಪಲ್ಲಿ ಬರೀತಿದ್ದೀನಿ ನೋಡ್ರಿ, ಹೌದಲ್ವಾ? ಓಕೆನಾ? ಇದ್ರ ಡಯಾಮೀಟರ್ ಎಷ್ಟಿದೆ? 34 ಸೆಂಟಿಮೀಟರ್ ಇದೆ. ಏನಿದೆ? 34 ಸೆಂಟಿಮೀಟರ್. ಇದು ಡಯಾಮೀಟ್ರ್. ಸೊ ರೇಡಿಯಸ್ ಅಂದರೆ ಡಯಾಮೀಟರ್ನ ಅರ್ಧ, ಹೌದಲ್ವಾ? ಡಯಾಮೀಟರ್ನ ಹಾಫ್ ರೇಡಿಯಸ್, ಡಯಾಮೀಟರ್ನ ಹಾಫ್. ಸೊ ಹಾಗಾದರೆ 34ನ ಹಾಫ್ ಎಷ್ಟಾಗುತ್ತೆ? 34ನ ಹಾಫ್ ಅಂದರೆ 2 ಇಂದ ಡಿವೈಡ್ ಮಾಡಿರಿ. 2 1s are 2, ರಿಮೈಂಡರ್ 1, 2 7s are 14. ಸೊ ಹಾಗಾದರೆ ರೇಡಿಯಸ್ ಎಷ್ಟಾಗುತ್ತೆ? ರೇಡಿಯಸ್ 17. ಇಲ್ಲಿ ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಸೊ ಸೆಂಟಿಮೀಟ್ರಲ್ಲಿ ಬರಿಬೇಕು. ಓಕೆನಾ? ನೆಕ್ಸ್ಟು ಸೆಕೆಂಡ್ ಫಿಗರ್ ಏನು ಕೊಟ್ಟಿದ್ದಾರೆ? ಸೊ ಕಾಯಿನ್ ಕೊಟ್ಟಿದ್ದಾರೆ, 1 ರೂಪಾಯಿ ಕಾಯಿನ್ ಕೊಟ್ಟಿದ್ದಾರಲ್ವಾ? ಓಕೆನಾ? ಸರ್ಕಲ್ ಶೇಪಲ್ಲಿ ಇರುತ್ತೆ, ಹೌದಲ್ವಾ ಕಾಯಿನು? ಓಕೆನಾ? ಸೊ ಇದು 1 ರೂಪಾಯಿ ಕಾಯಿನ್ ಕೊಟ್ಟಿದ್ದಾರೆ. ಸೊ 42 ಸೆಂಟಿಮೀಟರ್ ಡಯಾಮೀಟರ್ ಎಷ್ಟಿದೆ? 42 ಸೆಂಟಿಮೀಟರ್ ಇದೆ. ಸೊ ಹಾಗಾದ್ರೆ ನಾವು ಇಲ್ಲಿ ನೋಡ್ರಿ, ಸೊ ಕಾಯಿನು ಹೌದಲ್ವ ಸರ್ಕಲ್ ಶೇಪ್ ಇದೆ. ಸೊ ಇದ್ರ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ? 42 ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಹಾಗಾದ್ರೆ ಇದ್ರ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ರೇಡಿಯಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇದ್ರ ಹಾಫ್, ಇದ್ರ ಅರ್ಧ. ಹಾಫ್ ಅಂದರೆ ಸೊ ಇದನ್ನು 42ನ ಅರ್ಧ ಎಷ್ಟು? 42ನ ಹಾಫ್ ಎಷ್ಟು? ಸೊ 2 ಇಂದ ಡಿವೈಡ್ ಮಾಡಿರಿ. ಆರ್ ನಿಮಗೆ ಬರುತ್ತೆ ಮೆಂಟಲಿ, ನಾನು ಮೈಂಡಲ್ಲಿ ಹಾಗೆ ನಾನು ಸಾಲ್ವ್ ಮಾಡ್ತೀನಿ ಅಂದರೆ ಸಾಲ್ವ್ ಮಾಡಿರಿ. ಇಲ್ಲ ಅಂದರೆ ವರ್ಕಿಂಗ್ ಕಾಲಮಲ್ಲಿ 42 ಬರೆದು 2 ಇಂದ ಡಿವೈಡ್ ಮಾಡಿರಿ, ಹೌದಲ್ವಾ? ಇದು ಫ್ರ್ಯಾಕ್ಷನ್ ಚಾಪ್ಟ್ರಲ್ಲಿ ಬಂದಿತ್ತು, ರೆಡ್ಯೂಸ್ ಮಾಡೋದು, ಹೌದಲ್ವಾ? ಓಕೆನಾ? ಫ್ರ್ಯಾಕ್ಷನ್ ಚಾಪ್ಟ್ರಲ್ಲಿ ಡೈರೆಕ್ಟ್ ಡಿವೈಡ್ ಮಾಡೋದನ್ನು ನಾನು ಹೇಳ್ಕೊಟ್ಟಿದ್ದೆ, ಹೌದಲ್ವಾ? ಸೊ 2 1s are 2, 2 2s are 4, 2 1s are 2. ಸೊ 42ನ ಹಾಫ್ ಎಷ್ಟು? 21 ಸೆಂಟಿಮೀಟರ್ ರೇಡಿಯಸ್. ನೆಕ್ಸ್ಟ್ ಫಿಫ್ತ್ ಸಿ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ಫಿಫ್ತ್, ರೈಟ್ ಡೌನ್ ದ ಡಯಾಮೀಟರ್ ಆಫ್ ದಿ ಫಾಲೋವಿಂಗ್. ರೈಟ್ ಡೌನ್ ದ ಡಯಾಮೀಟರ್ ಆಫ್ ದಿ ಫಾಲೋವಿಂಗ್ ಅಂದರೆ ರೇಡಿಯಸ್ ಕೊಟ್ಟಿದ್ದಾರೆ, ನಾವು ಡಯಾಮೀಟರನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಹೌದಲ್ವಾ? ರೇಡಿಯಸ್ ಅಂದರೆ ಡಯಾಮೀಟರ್ನ ಹಾಫ್. ಓಕೆನಾ? ಸೊ ಫಿಫ್ತು ಎ ಪ್ರಾಬ್ಲಮ್. ಸೊ ರಿಂಗ್ ಇದೆ, ಹೌದಲ್ವಾ? ಫಿಂಗರ್ ರಿಂಗ್ ಇದೆ. ಸೊ ಏನು ಕೊಟ್ಟಿದ್ದಾರೆ? 2 ಸೆಂಟಿಮೀಟರ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ರಿಂಗನ್ನು ಸರ್ಕಲ್ ಶೇಪಲ್ಲಿ ಬರೀತಿದ್ದೀವಿ. ರೇಡಿಯಸ್ ಅಂದರೆ ಏನು? ಸೆಂಟರ್ ಆಫ್ ಎ ಸರ್ಕಲಿಂದ ಲೈನು ಜಾಯಿನ್ ಮಾಡಿದರೆ ಅದು ರೇಡಿಯಸ್ ಆಗುತ್ತೆ. ಸೆಂಟರ್ ಆಫ್ ಎ ಸರ್ಕಲಿಂದ ಸರ್ಕಲ್ ಮೇಲೆ ಯಾವುದೇ ಲೈನ್ ಜಾಯಿನ್ ಮಾಡಿದ್ರೆ ಅದು ರೇಡಿಯಸ್ ಆಗುತ್ತೆ. ರೇಡಿಯಸ್ ಎಷ್ಟಿದೆ? 2 ಸೆಂಟಿಮೀಟ್ರ್ ಇದೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಡಯಾಮೀಟ್ರ್. ಸೊ ಇದು ರೇಡಿಯಸ್, ಹೌದಲ್ವಾ? ಸೊ ಇದು ರೇಡಿಯಸ್. ಡಯಾಮೀಟ್ರ್ ಅಂದರೆ ಸೊ 2 ರೇಡಿಯಸ್. ಡಯಾಮೀಟರ್ ಈಸ್ ಈಕ್ವಲ್ ಟು 2 ರೇಡಿಯಸ್. ಹಾಗಾದರೆ ಸೊ ರೇಡಿಯಸ್ ಕೊಟ್ಟಿದ್ದಾರೆ, ಡಯಾಮೀಟರ್ ಫೈಂಡ್ ಔಟ್ ಮಾಡಿದ್ರೆ 2ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ?
ಡಬಲ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 2 ಸೆಂಟಿಮೀಟರ್. ಇದು 2 ಸೆಂಟಿಮೀಟ್ರ್, ಇದು ರೇಡಿಯಸ್ 2 ಸೆಂಟಿಮೀಟ್ರ್, ಇದು ರೇಡಿಯಸ್ 2 ಸೆಂಟಿಮೀಟ್ರ್. ಸೊ ಎಷ್ಟು ಬರುತ್ತೆ? ಡಯಾಮೀಟ್ರ್ 4 ಸೆಂಟಿಮೀಟರ್. ಆರ್ ಇಲ್ಲಿ ರೇಡಿಯಸ್ ಕೊಟ್ಟರೆ ಈ ರೇಡಿಯಸನ್ನು 2 ಇಂದ ಮಲ್ಟಿಪ್ಲೈ ಮಾಡಿರಿ. 2 2s 4. ಸೊ ಹಾಗಾದರೆ ಡಯಾಮೀಟ್ರ್ ಎಷ್ಟು? 4 ಸೆಂಟಿಮೀಟರ್ ಡಯಾಮೀಟರ್. ಓಕೆ, ನೆಕ್ಸ್ಟು ಬಿ ಪ್ರಾಬ್ಲಮ್. ಶರ್ಟ್ ಬಟನ್ ಕೊಟ್ಟಿದ್ದಾರೆ, ಹೌದಲ್ವಾ? ಬಟನ್ ಕೊಟ್ಟಿದ್ದಾರೆ, ಓಕೆನಾ? ಸರ್ಕಲ್ ಶೇಪಲ್ಲಿ ಬರೀತಿದ್ದೀನಿ. ಸೊ ಡಯಾಮೀಟ್ರ್ ಎಷ್ಟು, ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 1 ಸೆಂಟಿಮೀಟ್ರ್ ರೇಡಿಯಸ್. ಶರ್ಟ್ ಬಟನ್ ಸ್ಮಾಲ್ ಇರುತ್ತೆ, ಹೌದಲ್ವಾ? ಓಕೆನಾ? ಸೊ ರೇಡಿಯಸ್ಸು, ಸೊ ಇದು ರೇಡಿಯಸ್, ಹೌದಲ್ವಾ? ಸೊ 1 ಸೆಂಟಿಮೀಟ್ರ್ ಇದೆ. ಸೊ ಡಯಾಮೀಟ್ರ್ ಫೈಂಡ್ ಔಟ್ ಮಾಡಿರಿ ಅಂದರೆ, ಸೊ 1 ಸೆಂಟಿಮೀಟರ್ನ ಡಬಲ್ ಮಾಡಿದ್ರೆ ಎಷ್ಟು? 1 + 1 2 ಬರುತ್ತೆ, ಹೌದಲ್ವಾ? ಸೊ ಇದು ಇನ್ನೊಂದು ರೇಡಿಯಸ್ ಡ್ರಾ ಮಾಡಿದ್ರೆ ಇದು ಡಯಾಮೀಟರ್ ಆಗುತ್ತೆ. ಸೊ ಈ ರೇಡಿಯಸ್ 1 ಸೆಂಟಿಮೀಟರ್ ಅಂದರೆ, ಸೊ ಇದು ಈಕ್ವಲ್ ಇರುತ್ತೆ, ಹೌದಲ್ವಾ? ಇದೂ 1 ಸೆಂಟಿಮೀಟರ್. ಸೊ 1 + 1 2 ಸೆಂಟಿಮೀಟರ್. 2 ಸೆಂಟಿಮೀಟರ್ ಏನು? ಡಯಾಮೀಟರ್. ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ನೆಕ್ಸ್ಟು 6.1. The radii of the circles are given. Find the corresponding length of the diameter for each. ಸೊ ಕ್ವಶನಿನ್ನು ನೀಟಾಗಿ ಓದ್ಕೋಬೇಕು. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಓಕೆನಾ? 6th and 7th ಮೇನ್ ಕ್ವಶನ್ ನೀಟಾಗಿ ಓದ್ಕೋಬೇಕು. ಸೊ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡು ಅದಕ್ಕೆ ಕರೆಕ್ಟ್ ಫಾರ್ಮುಲಾನ ಬರೀಬೇಕಾಗುತ್ತೆ. ಏನು ಕ್ವಶನ್? ಏನು? ದ ರೇಡಿಯೈ ಆಫ್ ಸರ್ಕಲ್ಸ್ ಆರ್ ಗಿವನ್. Find the corresponding length of the diameter for each. centimeter. The radii of circles. Radii ಅನ್ನೋದು ಪ್ಲೂರಲ್ ಆಗುತ್ತೆ. ರೇಡಿಯಸ್ ಸಿಂಗ್ಯುಲರ್ ಆಗುತ್ತೆ. ಸೊ ರೇಡಿಯೈ ಅಂದರೆ ಪ್ಲೂರಲ್ ಆಗುತ್ತೆ. ಪ್ಲೂರಲ್ ಮೀನ್ಸ್ ಮೋರ್ ದೆನ್ 1ಗಿಂತ ಜಾಸ್ತಿ ಇದೆ, ಹೌದಲ್ವಾ? ದ ರೇಡಿಯೈ ಆಫ್ ದಿ ಸರ್ಕಲ್ಸ್ ಆರ್ ಗಿವನ್. ಸರ್ಕಲ್ಸ್ನ ರೇಡಿಯೈ ಕೊಟ್ಟಿದ್ದಾರೆ. ಫೈಂಡ್ ದ ಕರಸ್ಪಾಂಡಿಂಗ್ ಲೆಂತ್ ಆಫ್ ದಿ ಡಯಾಮೀಟರ್. ದ ರೇಡಿಯೈ ಆಫ್ ದಿ ಸರ್ಕಲ್ಸ್. ಸೊ ಇಲ್ಲಿ 10 ಸೆಂಟಿಮೀಟರ್ ಏನು ಕೊಟ್ಟಿರೋದು? ರೇಡಿಯೈ ಮೀನ್ಸ್ ರೇಡಿಯಸ್. ಸೊ ರೇಡಿಯಸ್, ಹೌದಲ್ವಾ? ರೇಡಿಯಸ್ಸನ್ನು ಸ್ಮಾಲ್ ಆರ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಇದು ಕೊಟ್ಟಿರೋದು 10 ಸೆಂಟಿಮೀಟರ್ ರೇಡಿಯಸ್. ಅರ್ಥ ಮಾಡ್ಕೊಳ್ರಿ ಫಸ್ಟ್ ಕ್ವಶನ್. ಸೊ ಇಲ್ಲಿ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ, ಸೊ ರೇಡಿಯಸ್ ಕೊಟ್ಟಿರೋದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೀವೇನು ಡಯಾಮೀಟರ್ ಅಂತ ಬರ್ಕೊಂಡು ಬಿಡ್ತೀರಾ. ನಿಮಗೆ ಫಾರ್ಮುಲೂ ಗೊತ್ತಿರುತ್ತೆ, ಸಾಲ್ವ್ ಮಾಡೋದು ಗೊತ್ತಿರುತ್ತೆ. ರೇಡಿಯಸ್ ಬದಲಿ ಡಯಾಮೀಟರ್ ಬರೀತೀರಾ, ಡಯಾಮೀಟರ್ ಬದಲಿ ರೇಡಿಯಸ್ ಬರೀತೀರಾ. ಅದಕ್ಕೆ ಕ್ವಶನನ್ನು ನೀಟಾಗಿ ಓದಿ ಅರ್ಥ ಮಾಡ್ಕೋಬೇಕು. ರೇಡಿಯೈ ಆಫ್ ದಿ ಸರ್ಕಲ್ಸ್ ಆರ್ ಗಿವನ್. ಗಿವನ್ ಅಂದರೆ ಕೊಟ್ಟಿದ್ದಾರೆ. ಏನು? ರೇಡಿಯೈನ ಕೊಟ್ಟಿದ್ದಾರೆ. ಎದ್ರ ರೇಡಿಯೈ? ಸರ್ಕಲ್ನ ರೇಡಿಯೈನ ಕೊಟ್ಟಿದ್ದಾರೆ. ಫೈಂಡ್ ಅಂದರೆ ಫೈಂಡ್ ಔಟ್ ಮಾಡಿರಿ. ಫೈಂಡ್ ಔಟ್ ಮಾಡಬೇಕು, ಹೌದಲ್ವ? ಫೈಂಡ್ ದ ಕರಸ್ಪಾಂಡಿಂಗ್ ಲೆಂತ್ ಆಫ್ ದ ಡಯಾಮೀಟರ್. ಸೊ ಡಯಾಮೀಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಡಯಾಮೀಟರನ್ನು ಸ್ಮಾಲ್ ಲೆಟ್ರ್ ಡಿ ಇಂದ ಡಿನೋಟ್ ಮಾಡ್ತೀವಿ. ಕ್ವಶನ್ ಮಾರ್ಕ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರೋದು ರೇಡಿಯಸ್, ಫೈಂಡ್ ಔಟ್ ಮಾಡಬೇಕಾಗಿರೋದು ಡಯಾಮೀಟರ್, ಹೌದಲ್ವಾ? ಓಕೆನಾ? ಸೊ ಹಾಗಾದರೆ ಫಾರ್ಮುಲಾ ಏನು? ಡಿ. ಡಯಾಮೀಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಡಿ ಈಸ್ ಈಕ್ವಲ್ ಟು 2r. ಡಿ ಈಸ್ ಈಕ್ವಲ್ ಟು 2r. ಡಯಾಮೀಟರ್ ಈಸ್ ಈಕ್ವಲ್ ಟು 2 ರೇಡಿಯಸ್. ಸೊ ಡಿ ಆ್ಯಸ್ ಇಟ್ ಈಸ್ ಬರೀರಿ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೀರಿ, 2 ಬರೀರಿ, ಹೌದಲ್ವಾ? ಇಂಟು ಬರ್ದು. ಸೊ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 10 ಕೊಟ್ಟಿದ್ದಾರೆ, ಹೌದಲ್ವಾ? 10 ಅಂತ ಬರೀರಿ. ಸೊ 2 10s are 20 ಸೆಂಟಿಮೀಟರ್. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರಲ್ವ, 10 ಸೆಂಟಿಮೀಟರ್ ಅಂದರೆ ಇಲ್ಲೂ ಸಹ ಎಸ್ ಐ ಯೂನಿಟ್ ಬರೀಬೇಕು, ಸೆಂಟಿಮೀಟರ್ ಅಂತೇಳಿ. ಓಕೆನಾ? ನೆಕ್ಸ್ಟು ಬಿ ಪ್ರಾಬ್ಲಮ್. ಓಕೆನಾ? ಸೊ ಬಿ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? ಸೇಮ್ 22 ಸೆಂಟಿಮೀಟರ್ ಏನು ಕೊಟ್ಟಿದ್ದಾರೆ? ರೇಡಿಯಸ್. ಸೊ ಆರ್ ಈಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂದರೆ ರೇಡಿಯಸ್ ಕೊಟ್ಟಿದ್ದಾರೆ. ಡಯಾಮೀಟರ್ ಫೈಂಡ್ ಔಟ್ ಮಾಡಬೇಕು. ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಡಯಾಮೀಟ್ರ್ ಮತ್ತು ರೇಡಿಯಸ್ಗೆ ರಿಲೇಷನ್ ಇದೆ. ಡಯಾಮೀಟ್ರ್ ಈಸ್ ಈಕ್ವಲ್ ಟು 2r, ಹೌದಲ್ವಾ? ಸೊ ಈ ಥರ ಗಿವನ್ ಅಂತ ಬರ್ಕೊಂಡ್ರೆ, ಕೊಟ್ಟಿರೋದನ್ನ ಬರ್ಕೊಂಡ್ರೆ ನಿಮಗೆ ಇಲ್ಲಿ ಹಾಫ್ ಮಾರ್ಕ್ಸ್ ಸಿಗುತ್ತೆ.
ಫಾರ್ಮುಲಾ ನೀಟಾಗಿ ನೀವು ಬರೆದ್ರೆ ಇಲ್ಲಿ ನಿಮಗೆ ಇಲ್ಲಿ ಹಾಫ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಬರೆದಾಗ ಹಾಫ್ ಮಾರ್ಕ್ಸ್, ನೆಕ್ಸ್ಟು ಸಾಲ್ವ್ ಮಾಡಿ ಆನ್ಸರ್ ಬರೆದಾಗ ಹಾಫ್ ಮಾರ್ಕ್ಸ್, ಟೋಟಲ್ 2 ಮಾರ್ಕ್ಸ್ ಪ್ರಾಬ್ಲಮ್. ಓಕೆನಾ? ಇಲ್ಲಿ ನೀವು ಫಾರ್ಮುಲಾನೇ ಬರೆದ್ಬಿಟ್ರೆ ಅಲ್ಲೇ ಹಾಫ್ ಮಾರ್ಕ್ಸ್ ಸಿಗ್ಬಿಡುತ್ತೆ. ಏನು ಕ್ವಶನ್ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಂಡು ನೀವು ಏನು ಕೊಟ್ಟಿದ್ದಾರೆ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಬರೆದ್ರೆ ಇಲ್ಲೇ ನಿಮಗೆ 1 ಮಾರ್ಕ್ಸ್ ಸಿಗ್ಬಿಡ್ತು ಇಲ್ಲಿ. ಓಕೆನಾ? ಓಕೆ. ಸೊ ಡಿ ಈಸ್ ಈಕ್ವಲ್ ಟು ಡಿ ಫೈಂಡ್ ಔಟ್ ಮಾಡಬೇಕು. ಡಿ ಆ್ಯಸ್ ಇಟ್ ಈಸ್ ಬರೆಯೋಣ, ಈಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೆಯೋಣ, 2ನು ಆ್ಯಸ್ ಇಟ್ ಈಸ್ ಬರೆಯೋಣ, ಇಲ್ಲಿ ಇಂಟು ಬರೆಯೋಣ. ಆರ್ ಅಂದರೆ ಏನು? 22 ಸೆಂಟಿಮೀಟರ್. ಹೌದಲ್ವಾ? ಸೊ 22 ಇಂದ 2ನ ಮಲ್ಟಿಪ್ಲೈ ಮಾಡಿದ್ರೆ 44 ಬರುತ್ತೆ ಅಲ್ವಾ? 2 2s are 4, 2 2s are 4. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು 44 ಸೆಂಟಿಮೀಟರ್. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿಲ್ಲ ಅಂದರೆ ಸೆಂಟಿಮೀಟರ್ ಬರೀಲೇಬೇಕು. ಇಲ್ಲಿ ಸೆಂಟಿಮೀಟರ್ ನೀವು ಬರೆದಿಲ್ಲ ಅಂದರೆ ಹಾಫ್ ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಸೊ ಉಳಿದಿದ್ದ ರಿಲೇಟೆಡ್ ಎಲ್ಲ ರಿಮೈನಿಂಗ್ ಪ್ರಾಬ್ಲಮ್ಸ್ ಎಲ್ಲ ಸೇಮ್ ಇದೇ ಥರ ಇದೆ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿರಿ ಆನ್ಸರ್ ಬರುತ್ತೆ. ಓಕೆನಾ? ಸೊ ಡೈರೆಕ್ಟ್ ನಾನು ಎಫ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 100 ಸೆಂಟಿಮೀಟರ್. ಓಕೆನಾ? ಸೊ ಇಲ್ಲಿ ನೋಡಿರಿ. ಸೊ ರೇಡಿಯಸ್ ಇದು 100 ಕೊಟ್ಟಿರೋದು ಏನು ರೇಡಿಯಸ್. ಆರ್ ಈಸ್ ಈಕ್ವಲ್ ಟು ಆರ್ ಅಂದರೆ ರೇಡಿಯಸ್, ಆರ್ ಈಸ್ ಈಕ್ವಲ್ ಟು ಸ್ಮಾಲ್ ಆರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟ್ರ್. ಸೊ ಡಯಾಮೀಟರ್ ಫೈಂಡ್ ಔಟ್ ಮಾಡಬೇಕು, ಕ್ವಶನ್ ಮಾರ್ಕ್ ಬರೆಯೋಣ. ಸೊ ಡಯಾಮೀಟ್ರಿಗೆ ಫಾರ್ಮುಲಾ ಏನು? ಡಿ ಈಸ್ ಈಕ್ವಲ್ ಟು 2r. ತುಂಬ ಸಿಂಪಲ್ ಇದೆ. ಡಿ ಈಸ್ ಈಕ್ವಲ್ ಟು 2r. 2 ಬರ್ದು ಆರ್ ಬರಿಬೇಕು. ನೆಕ್ಸ್ಟು ಡಿ ಆ್ಯಸ್ ಇಟ್ ಈಸ್ ಬರೀರಿ, 2ನ ಆ್ಯಸ್ ಇಟ್ ಈಸ್ ಬರ್ದು ಇಂಟು ಬರ್ದು ಆರ್ ಇನ್ಸ್ಟೆಡ್ ಆಫ್ ಆರ್ 100 ಬರೀ. ಸೊ ಆರ್ನ ವ್ಯಾಲ್ಯೂ 100ಇಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟು 2 ಇಂಟು 100 200. ಸೊ ಸೆಂಟಿಮೀಟ್ರ್ ಬರೆಯೋದನ್ನು ಮರಿಬಾರ್ದು. ಓಕೆ. ನೆಕ್ಸ್ಟ್ ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕು. ನೆಕ್ಸ್ಟ್ ಸೆವೆಂತ್ ಮೇನ್ ಕ್ವಶನ್. The diameters of the circles are given. 7th question. The diameters of circles are given. Find the corresponding length of the diameter for each. A problem 20 centimeter. First question ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದ ಡಯಾಮೀಟರ್ಸ್ ಆಫ್ ದಿ ಸರ್ಕಲ್ಸ್ ಆರ್ ಗಿವನ್. ಏನು ಕೊಟ್ಟಿದ್ದಾರೆ? ಡಯಾಮೀಟರ್. ಸೊ ಡಿ ಈಸ್ ಈಕ್ವಲ್ ಟು, ಸೊ ಇದು 20 ಸೆಂಟಿಮೀಟರ್ ಡಯಾಮೀಟರ್. ಹೌದಲ್ವಾ? ಫೈಂಡ್ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಕರಸ್ಪಾಂಡಿಂಗ್ ಲೆಂತ್ ಆಫ್ ದಿ ಡಯಾಮೀಟರ್ ಆಫ್ ದಿ ಈಚ್. ಫೈಂಡ್ ದ ಕರಸ್ಪಾಂಡಿಂಗ್ ರೇಡಿಯಸ್, ಡಯಾಮೀಟರ್ ಅಲ್ಲ. ಸೊ ಫೈಂಡ್ ದ ಕರಸ್ಪಾಂಡಿಂಗ್ ರೇಡಿಯಸ್. corresponding radius for each of the following. So radius find out ಮಾಡಬೇಕು. ರೇಡಿಯಸ್ ಅನ್ನು ಸ್ಮಾಲ್ ಲೆಟರ್ ಆರ್ ಇಂದ ಡಿನೋಟ್ ಮಾಡ್ತೀವಿ, ಕ್ವಶನ್ ಮಾರ್ಕ್. ಹೌದಲ್ವಾ? ಸೊ ಹಾಗಾದರೆ ಡಿ ಮತ್ತು ಆರ್ಗೆ ರಿಲೇಷನ್ ಇದೆ. ಫಸ್ಟ್ ಡಿ ಈಸ್ ಈಕ್ವಲ್ ಟು 2r ಬರ್ಕೊಂಡ್ಬಿಡ್ರಿ. ಸೊ ಡಿ ಈಸ್ ಈಕ್ವಲ್ ಟು 2r ಅಂತ ಬಂದುಬಿಟ್ರೆ, ಸೊ ಡಿ ಇದ್ದಂಗೆ ಇರಲಿ, ಆರು ಆ್ಯಸ್ ಇಟ್ ಈಸ್ ಇರಲಿ, ಇಲ್ಲಿರೋ 2 ನಂಬರ್ ಮಾತ್ರ ಇದ್ರ ಕೆಳಗೆ ಕಳಿಸ್ಬೇಕಷ್ಟೆ. ಓಕೆನಾ? ಸೊ ಹಾಗಾದರೆ ಫಾರ್ಮುಲಾ ಏನು? ರೇಡಿಯಸ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದಿ ಡಯಾಮೀಟರ್. ರೇಡಿಯಸ್ ಇಸ್ ಈಕ್ವಲ್ ಟು ಡಿ ಬೈ 2 ಅಂತೇಳಿ. ಓಕೆನಾ? ಸೊ ಆರ್ ಆ್ಯಸ್ ಇಟ್ ಈಸ್ ಬರೆಯೋಣ. ಡಿ ಮೀನ್ಸ್ ಡಿ ಪ್ಲೇಸಲ್ಲಿ 20, ನೆಕ್ಸ್ಟು ಡಿವೈಡೆಡ್ ಬೈ 2. ಆರ್ ಆ್ಯಸ್ ಇಟ್ ಈಸ್ ಬರೆಯೋಣ, ಇಸ್ ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೆಯೋಣ. ಡಿ ಇದೆ, ಡಿ ಕೆಳಗೆ 20 ಡಿ ಪ್ಲೇಸಲ್ಲಿ 20 ಬರೆಯೋಣ. ಸೊ ಡಿವೈಡೆಡ್ ಬೈ 2 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ ಇದು ಫ್ರ್ಯಾಕ್ಷನ್ ಚಾಪ್ಟರ್ಲಿ ಬಂದಿತ್ತು. ಹೌದಲ್ವಾ? ನೆಕ್ಸ್ಟು ಡಿವೈಡ್ ಮಾಡಬೇಕು. ಸೊ ಪೆನ್ಸಿಲಿಂದ ಕ್ರಾಸ್ ಔಟ್ ಮಾಡಬೇಕು. 2 1s 2 10s 20. ಹೌದಲ್ವಾ? 10 ಸೆಂಟಿಮೀಟರ್. ಡಿನಾಮಿನೇಟ್ರಲ್ಲಿ 1 ಇದೆ ಅಂದರೆ 1ಅನ್ನು ಇಗ್ನೋರ್ ಮಾಡಿರಿ ಅಂತ ಹೇಳಿದೆ. ಹೌದಲ್ವಾ? ರೇಡಿಯಸ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ನೆಕ್ಸ್ಟು ಬಿ ಪ್ರಾಬ್ಲಮ್ 11 ಮೀಟರ್. ಇಲ್ಲಿ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ. ಹೌದಲ್ವಾ? ಸೆಂಟಿಮೀಟ್ರಲ್ಲಿ ಬರಿಬೇಕು. ನೆಕ್ಸ್ಟ್ ಬಿ ಪ್ರಾಬ್ಲಮ್ 11 ಮೀಟರ್. ಸೊ ಏನು ಕೊಟ್ಟಿದ್ದಾರೆ? ಇದು ಡಯಾಮೀಟರ್ ಆಫ್ ದಿ ಸರ್ಕಲ್ಸ್ ಆರ್ ಗಿವನ್ ಅಂದರೆ ಡಿ ಈಸ್ ಈಕ್ವಲ್ ಟು 11 ಮೀಟರ್. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು, ಕ್ವಶನ್ ಮಾರ್ಕ್. ಫಾರ್ಮುಲಾ ಏನು? ಆರ್ ಈಸ್ ಈಕ್ವಲ್ ಟು ಡಿ. ತುಂಬ ಈಸಿ ಇದೆ. ಆರ್ ಈಸ್ ಈಕ್ವಲ್ ಟು ಡಿ ಬೈ 2.
ಡಿ ಈಸ್ ಈಕ್ವಲ್ ಟು ಆರ್, ಡಿ ಈಸ್ ಈಕ್ವಲ್ ಟು ಆರ್ ಈಸ್ ಈಕ್ವಲ್ ಟು ಡಿ. ಉಲ್ಟಾ ಪಲ್ಟ ಬರೀನ, ಡಿ ಈಸ್ ಈಕ್ವಲ್ ಟು ಆರ್, ಸೊ 2r. ಆರ್ ಬಂದರೆ ಡಿ ಬೈ 2. ಓಕೆ, ನೆಕ್ಸ್ಟು ಡಿ ಬೈ 2, ಡಿ ಅಂದರೆ 11 ಸಬ್ಸ್ಟಿಟ್ಯೂಟ್ ಮಾಡೋಣ, 11/2. ಸೊ ಡಿವೈಡ್ ಮಾಡೋಣ, ಹೌದಲ್ವಾ? ಇಲ್ಲೇ ಮೈಂಡಲ್ಲಿ ಬಂದ್ಬಿಡುತ್ತೆ. 11.5 ಎಷ್ಟು? 11.5. ಸೊ 11 ಇದೆ, ಹೌದಲ್ವಾ? ಸೊ 10 ಮಾಡೋಣ, 10.5 5. ಸೊ 1.5 ಹಾಫ್ ಆಗುತ್ತೆ. ಸೊ ಎಷ್ಟು? 11.5 5.5 ಆಗುತ್ತೆ, ಹೌದಲ್ವಾ? ಬಟ್ ಮ್ಯಾಥ್ಸಲ್ಲಿ ನಾವು ತೋರಿಸ್ಬೇಕು. ಸೊ ಬಾಯಲ್ಲಿ ಹೇಳಿದೆ ಅಲ್ಲ, ಸೊ ರೈಟಿಂಗಲ್ಲಿ ಮಾಡಿ ತೋರಿಸ್ಬೇಕು, ಹೌದಲ್ವಾ? ಫಸ್ಟು 2 5s are 10, ಓಕೆನಾ? 2 ಟೇಬಲಲ್ಲಿ 11 ಬರಲ್ಲ, ಸೊ 2 5s are 10. ಸೊ ಏನು ಮಾಡೋಣ, 1ನಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ನೆಕ್ಸ್ಟು ಡಿವೈಡ್ ಮಾಡೋಕ್ಕೆ ಇಲ್ಲಿ ಯಾವ ನಂಬರು ಇಲ್ಲ, ಸೊ ಇಲ್ಲಿ ಪಾಯಿಂಟ್ ಇಡೋಣ, ಓಕೆನಾ? ಪಾಯಿಂಟ್ ಇಟ್ಟು ಸೊ 1 ಪಕ್ಕ 0ನ ತೊಗೊಳೋಣ, ಓಕೆನಾ? ಇದು ಡೆಸಿಮಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ 11 ಇದೆ, ಸೊ 11ನ ಡಿವೈಡ್ ಮಾಡಿದೆ, ರಿಮೈಂಡರ್ 1 ಉಳಿತು. ನೆಕ್ಸ್ಟ್ ಬೇರೆ ನಂಬರ್ನ ತೊಗೊಂಡು ನಾವು ಡಿವೈಡ್ ಮಾಡೋದಂದರೆ ಯಾವ ನಂಬರು ಇಲ್ಲ, ಹೌದಲ್ವಾ? ಬಟ್ ನಮಗೆ ರಿಮೈಂಡರ್ 0 ಬರಬೇಕು. ಅವಾಗ ಏನು ಮಾಡಬೇಕು, ಪಾಯಿಂಟನ್ನು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಇಡಬೇಕು. ಡೆಸಿಮಲ್ ಪಾಯಿಂಟನ್ನು ಇಟ್ಟಾಗ ನೆಕ್ಸ್ಟ್ ಇಲ್ಲಿ ಯಾವ ನಂಬರನ್ನು ನಾವು ಡಿವೈಡ್ ಮಾಡಬೇಕು ಆ ನಂಬರ್ ಪಕ್ಕ 0ನ ನಾವು ತೊಗೋಬೋದು, ಓಕೆನಾ? ನೆಕ್ಸ್ಟು ಸೊ 10ನ ಡಿವೈಡ್ ಮಾಡೋಣ, 2 5s are 10, ಹೌದಲ್ವಾ? 5.5 ಅಂದರೆ 5.5, ಹೌದಲ್ವಾ? ಸೊ ಆನ್ಸರ್ ಏನು? 5.5. ಏನು ಕೊಟ್ಟಿದ್ದಾರೆ ಇಲ್ಲಿ? ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಸೊ ಮೀಟರಲ್ಲಿ ಬರೀ, ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್ ಸೇಮ್ ಇದೇ ಥರ ಇದೆ. ಸಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸಿ ಪ್ರಾಬ್ಲಮ್ 5 ಮೀಟರ್. ಸೊ ಏನು ಕೊಟ್ಟಿದ್ದಾರೆ? ಸೊ ಡಯಾಮೀಟ್ರ್ ಕೊಟ್ಟಿದ್ದಾರೆ, ಹೌದಲ್ವಾ? ಓಕೆನಾ? ಸೊ ಡಯಾಮೀಟ್ರ್ ಎಷ್ಟು? 5 ಮೀಟರ್ ಆಗುತ್ತೆ. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಮಾರ್ಕ್, ರೇಡಿಯಸ್ ಈಸ್ ಈಕ್ವಲ್ ಟು ಡಿ. ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಡಿ ಅಂದರೆ ಡಿ ಬೈ 2. ಆರ್ ಈಸ್ ಈಕ್ವಲ್ ಟು ಡಿ ಅಂದರೆ ಡಿ ಕೆಳಗೆ 2 ಬರಬೇಕು. ನೆಕ್ಸ್ಟು 5/2. ಸೊ ಡಿವೈಡ್ ಮಾಡೋಣ, 2 ಇಂದ 5ನ, ಹೌದಲ್ವಾ? 2 ಟೇಬಲಲ್ಲಿ 5 ಬರಲ್ಲ, ಹೌದಲ್ವಾ? 2 ಟೇಬಲಲ್ಲಿ 5 ಬರಲ್ಲ. ಸೊ 2 2s are 4. 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಹೌದಲ್ವಾ? ನೆಕ್ಸ್ಟ್ ಯಾವ ಡಿಜಿಟು ಇಲ್ಲ ಡಿವೈಡ್ ಮಾಡೋಕ್ಕೆ, ರಿಮೈಂಡ್ರ್ 1 ಉಳಿದಿದೆ. 1 ಡಿವೈಡ್ ಮಾಡೋಕ್ಕೆ ಯಾವ ಡಿಜಿಟು ಇಲ್ಲ. ಸೊ 2 ನೆಕ್ಸ್ಟ್ ಪಾಯಿಂಟ್ ಇಡೋಣ. ಸೊ 1 ಪಕ್ಕ 0 ತೊಗೊಳೋಣ. ಸೊ 2 5s are 10. ಸೊ 5/2, 5.5 ಎಷ್ಟು? 2.5 ಮೀನ್ಸ್ 2.5. ಸೊ ಇಲ್ಲಿ ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಸೊ ಮೀಟ್ರಲ್ಲಿ ಬರೀ. ಸೊ ಈ ಥರ ಡಯಾಮೀಟರ್ ಮತ್ತು ಇದು ರೇಡಿಯಸನ್ನು ಫೈಂಡ್ ಔಟ್ ಮಾಡಬೇಕು ಫಾರ್ಮುಲಾ ಯೂಸ್ ಮಾಡಿ. 8th one, fill in the blanks. A circle has only one center. Yes, ಹೌದಲ್ವಾ? ಸೊ ಸರ್ಕಲ್ ಹ್ಯಾಸ್ ಓನ್ಲಿ ಒನ್ ಸೆಂಟರ್. B, fill in the blanks. A circle can have many radius. Circle have many radius. ಸರ್ಕಲ್ಗೆ ತುಂಬ ರೇಡಿಯಸ್ ಇರುತ್ತೆ, ಹೌದಲ್ವಾ? ಸೊ ಸಿ, ಎ ರೇಡಿಯಸ್ ಇಸ್ ಹಾಫ್ ದಿ ರೇಡಿಯಸ್ ಈಸ್ ದ ಹಾಫ್, ಹೌದಲ್ವಾ? ಫಾರ್ಮುಲಾನೇ ಹೇಳ್ತೀವಿ, ಆರ್ ಈಸ್ ಈಕ್ವಲ್ ಟು D/2 ಅಂದರೆ ಹಾಫ್ ಆಫ್ ದಿ ಡಯಾಮೀಟರ್. The diameter goes through the dash of the circle center, ಹೌದಲ್ವಾ? ಸೆಂಟರ್ ಆಫ್ ದಿ ಸರ್ಕಲ್ ಇಂದ ಡಯಾಮೀಟರ್ ಪಾಸ್ ಆಗುತ್ತೆ, ಓಕೆನಾ? ನೆಕ್ಸ್ಟು ಸಬ್ ಟಾಪಿಕ್ ಸಿಮಿಟ್ರಿ. ಸೊ ಇದು ಸಿಮಿಟ್ರಿ ಬಗ್ಗೆ ನೀವು 3rd ಸ್ಟ್ಯಾಂಡರ್ಡಲ್ಲಿ ಡಿಸ್ಕಸ್ ಮಾಡಿದ್ದೀರಾ, ಹೌದಲ್ವಾ? ಸೊ ಏನು ಸಿಮಿಟ್ರಿ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಫಿಗರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಥಿಂಗ್ ಆಗಿರ್ಬೋದು, ಅಂದರೆ ಆಬ್ಜೆಕ್ಟ್ ಆಗಿರ್ಬೋದು, ಅದನ್ನು ಆ ಥಿಂಗನ್ನು ಅಥವಾ ಆಬ್ಜೆಕ್ಟನ್ನು ಅಥವಾ ಯಾವುದೇ ಒಂದು ಫಿಗರನ್ನು ಸೊ ಲೈನ್ ಏನು ಮಾಡುತ್ತೆ, ಸೊ ಈಕ್ವಲ್ ಆ ಫಿಗರನ್ನು ಏನು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ, ಹೌದಲ್ವಾ? ಸೊ ಆ ಫಿಗರ್ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆದರೆ ಅದನ್ನು ನಾವು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ, ಸಿಮಿಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಸಬ್ ಟಾಪಿಕ್ ಸಿಮಿಟ್ರಿ. A line symmetry separate a figure into two equal halves such that
ಈಚ್ ಪಾಯಿಂಟ್ ಇನ್ ಒನ್ ಪಾರ್ಟ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಅದರ್ ಹಾಫ್. ಸೊ ಲೈನ್ ಸಿಮಿಟ್ರಿ ಹೌದಲ್ವಾ. ಸೊ ಏನು ಆ ಫಿಗರನ್ನು ಏನು ಈಕ್ವಲ್ ಪಾರ್ಟಲ್ಲಿ ಡಿವೈಡ್ ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ, ಸೊ ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು ಶೀಟ್ ಇದೆ ಹೌದಲ್ವಾ. ಸೊ ಈ ಶೀಟನ್ನು ನಾನು ಏನು ಮಾಡ್ತಿದ್ದೀನಿ, ಸೊ ಈ ಥರ ಫೋಲ್ಡ್ ಮಾಡ್ತಿದ್ದೀನಿ ಹೌದಲ್ವಾ. ಸೊ ಫೋಲ್ಡ್ ಮಾಡಿದಾಗ ಇಲ್ಲಿ ಏನಾಯಿತು, ಸೊ ಈ ಫಿಗರ್ ಈ ಶೀಟ್ನ ಎಡ್ಜಸ್ ಒಂದಕ್ಕೊಂದು ಓವರ್ ಲ್ಯಾಪ್ ಆಯಿತು, ಅಂದರೆ ಒಂದ್ರ ಮೇಲೆ ಒಂದು ಓವರ್ ಲ್ಯಾಪ್ ಆಗಿದೆ ಹೌದಲ್ವಾ, ಒಂದು ಮೇಲೆ ಒಂದು ಓವರ್ ಲ್ಯಾಪ್ ಆಗಿದೆ. ಸೊ ಅಂದರೆ ಈ ಶೀಟನ್ನು ಏನು, ಸೊ ಇಲ್ಲಿ ಫೋಲ್ಡ್ ಮಾಡಿದಾಗ ಒಂದು ಲೈನ್ ಫಾರ್ಮೇಷನ್ ಆಯಿತು ಹೌದಲ್ವಾ. ಈ ಲೈನನ್ನು ನಾವು ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಈ ಶೀಟನ್ನು ಈ ಲೈನ್ ಏನು ಮಾಡಿದೆ, ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡಿದೆ ಹೌದಲ್ವಾ. ಸೊ ಇದನ್ನೇ ನಾವು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಲಿ ಅಥವಾ ಯಾವುದೇ ಒಂದು ಫಿಗರ್ ಆಗಿರಲಿ ಅದನ್ನು ನಾವು ಮೈಂಡಲ್ಲಿ ಇಮ್ಯಾಜಿನರಿ ಲೈನಿಂದ ಡಿವೈಡ್ ಮಾಡಿದಾಗ ಆ ಫಿಗರ್ ಈಕ್ವಲ್ ಪಾರ್ಟಾಗಿ ಡಿವೈಡ್ ಆಗುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಸಿಮಿಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲೂ ಸಿಮಿಟ್ರಿ ಇದೆ ಹೌದಲ್ವಾ. ಸೊ ನಿಮ್ಮಲ್ಲೂ ಸಿಮಿಟ್ರಿ ಇದೆ. ಹೇಗೆ, ಈಗ ನಾವು ನೋಡ್ರಿ ನಮ್ಮ ಪಾರ್ಟ್ ಹೌದಲ್ವಾ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಎರಡು ಪಾರ್ಟಾಗಿ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಸೊ ನಮ್ಮ ಈ ಕಣ್ಣೇನಿದೆ ಈಕ್ವಲ್ ಇದೆ, ಕಿವಿ, ಸೊ ಈ ಪಾರ್ಟು ಈ ಪಾರ್ಟು ಈ ಪಾರ್ಟು ಈಕ್ವಲ್ ಇರುತ್ತೆ ಹೌದಲ್ವಾ. ಓಕೆನಾ. ಸೊ ಅಂದರೆ ಈ ಥರ ಡೈಲಿ ಲೈಫಲ್ಲಿ ಎಷ್ಟೋ ಆಬ್ಜೆಕ್ಟ್ ಇರುತ್ತೆ, ಆ ಆಬ್ಜೆಕ್ಟ್ಸನ್ನ ನಾವು ಇಮ್ಯಾಜಿನರಿ ಮೈಂಡಿಂದ ಡಿವೈಡ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಆ ಫಿಗರ್ಸು ಈಕ್ವಲ್ ಪಾರ್ಟಾಗಿ ಡಿವೈಡ್ ಆದರೆ ಸೊ ಅದನ್ನು ನಾವು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸಿಮಿಟ್ರಿಕಲ್ ಫಿಗರ್ಸ್. ಓಕೆನಾ. ಸೊ ಸಿಮಿಟ್ರಿಕಲ್ ಫಿಗರ್ಸಲ್ಲಿ ಸೊ ಯಾವುದೇ ಒಂದು ಆಬ್ಜೆಕ್ಟನ್ನು ನಾವು ಏನು, ಯಾವುದೇ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಒಂದು ಶೇಪ್ ಆಗಿರ್ಬೋದು, ಅದನ್ನು ನಾವು ಏನು, ಸೊ ಟಾಪಿಂದ ಬಾಟಮ್ಗೆ ಡಿವೈಡ್ ಮಾಡಿದಾಗ ಸೊ ಅದು ಏನಪ್ಪ ಅಂದರೆ ಆ ಲೈನ್ ಆಫ್ ಸಿಮಿಟ್ರಿನ ನಾವು ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ, ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಲಿ ಆ ಫಿಗರನ್ನು ಏನು, ಸೊ ಲೆಫ್ಟಿಂದ ರೈಟಿಗೆ ಆ ಫಿಗರ್ ಡಿವೈಡ್ ಆದರೆ ಅದನ್ನು ನಾವು ಹಾರಿಜಾಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ, ಹಾರಿಜಾಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಹಾರಿಜಾಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಸೊ ಇದು ಲೈನು ಟಾಪಿಂದ ಬಾಟಮ್ಗೆ ಬರೆದ್ರೆ ಇದು ವರ್ಟಿಕಲ್ ಲೈನ್ ಅಂತ ಕರಿತೀವಿ. ಸೊ ಲೆಫ್ಟಿಂದ ರೈಟಿಗೆ ಬರೆದ್ರೆ ಇದನ್ನು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಸೊ ಲೈನ್ ಈ ಥರ ಬರೆದ್ರೆ ಟಾಪಿಂದ ಬಾಟಮ್ಗೆ ಬರೆದ್ರೆ ವರ್ಟಿಕಲ್ ಲೈನ್ ಅಂತ ಕರಿತೀವಿ. ಸೊ ಲೆಫ್ಟಿಂದ ರೈಟಿಗೆ ಬರೆದ್ರೆ ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಫಿಗರ್ನ ಅಥವಾ ಆಬ್ಜೆಕ್ಟನ್ನು ಸೊ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಾಗ ಏನಾದರೂ ಆ ಫಿಗರ್ ಟಾಪ್ ಟು ಬಾಟಮ್ ಈಕ್ವಲ್ ಪಾರ್ಟಾಗಿ ಡಿವೈಡ್ ಆದರೆ ಸೊ ಅದನ್ನು ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಯಾವುದೇ ಒಂದು ಫಿಗರು ಲೆಫ್ಟಿಂದ ರೈಟಿಗೆ ಡಿವೈಡ್ ಆದರೆ ಅದನ್ನು ಹಾರಿಜಾಂಟಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹಾರಿಜಾಂಟಲ್. ಫಾರ್ ಎಕ್ಸಾಂಪಲ್, ಸೊ ಈ ಶೇಪ್ ಬರೀತೀನಿ ನಾನು ಹೌದಲ್ವಾ. ಸೊ ಈ ಶೇಪನ್ನು ನೀವು ಎರಡು ಆಕ್ಸಿಸ್ ಆಫ್ ಸಿಮಿಟ್ರಿಯಲ್ಲಿ ಡಿವೈಡ್ ಮಾಡ್ಬೋದು. ಸೊ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿರಿ ಓಕೆನಾ. ಈ ಶೇಪಿಂದ ಶೀಟ್ ಇದೆ ಅಥವಾ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಥವಾ ಕೈಟ್ ಇದೆ ಹೌದಲ್ವಾ. ಸೊ ನೀವು ಡಿವೈಡ್ ಮಾಡಿದಾಗ ಒಂದಕ್ಕೊಂದು ಈ ಸೈಡ್ಸು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ ಹೌದಲ್ವಾ. ಸೊ ಇದು ಫಿಗರ್ ಈಕ್ವಲ್ ಪಾರ್ಟ್ ಆಗುತ್ತೆ ಹೌದಲ್ವಾ. ಸೊ ಟಾಪ್ ಟು ಬಾಟಮ್ ಈ ಫಿಗರು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ ಹೌದಲ್ವಾ. ಈ ಥರ ಫಿಗರ್ಸನ್ನು ನಾವು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಲೈನ್ ಆಫ್ ಸಿಮಿಟ್ರಿ ಹೇಗೆ ಫಾರ್ಮ್ ಆಯಿತು, ಸೊ ವರ್ಟಿಕಲ್ ಆಕ್ಸಿಸಲ್ಲಿ ಫಾರ್ಮ್ ಆಯಿತು. ಸೇಮ್ ಇದೇ ಫಿಗರನ್ನು ನಾವು ಹೀಗೂ ಡಿವೈಡ್ ಮಾಡ್ಬೋದು, ಹಾರಿಜಾಂಟಲ್ ಆಕ್ಸಿಸಲ್ಲಿಯೂ ಸಹ ಡಿವೈಡ್ ಮಾಡ್ಬೋದು ಹೌದಲ್ವಾ. ಹೌದಲ್ವಾ. ಸೊ ಈಕ್ವಲ್ ಪಾರ್ಟ್ ಆಗುತ್ತೆ. ಸೊ ಇದೊಂದು ಪಾರ್ಟ್ ಈಕ್ವಲ್, ಇದೊಂದು ಪಾರ್ಟ್ ಈಕ್ವಲ್ ಹೌದಲ್ವಾ. ಹೇಗೆ ಡಿವೈಡ್ ಆಯಿತು, ಲೆಫ್ಟಿಂದ ರೈಟಿಗೆ ಡಿವೈಡ್ ಆಯಿತು ಹೌದಲ್ವಾ. ಸೊ ಈ ಲೈನ್ ಆಫ್ ಸಿಮಿಟ್ರಿನ ನಾವು ಏನು ಹಾರಿಜಾಂಟಲ್ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೇಮ್ ಫಿಗರ್ ಹೌದಲ್ವಾ. ಸೊ ಇದೇ ಫಿಗರು ಏನು ಇಲ್ಲಿ ಡ್ರಾ ಮಾಡ್ತಿದ್ದೀನಿ
ಹೌದಲ್ವಾ? ಸೊ ಈ ಥರ ಡಿವೈಡ್ ಮಾಡ್ತಿದ್ದೀನಿ ಅವಾಗ. ಸೊ ಈ ಪಾರ್ಟ್ ಈಕ್ವಲ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಈ ಫಿಗರನ್ನು ಏನು ಟಾಪಿಂದ ಬಾಟಮ್ಗೆ ಲೈನ್ ಆಫ್ ಸಿಮಿಟ್ರಿ ಡ್ರಾ ಮಾಡಿದಾಗ ಈ ಫಿಗರ್ ಈಕ್ವಲ್ ಪಾರ್ಟ್ಸ್ ಆಯಿತು, ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಯಿತು, ಹೌದಲ್ವಾ? ಇದನ್ನು ನಾವು ಸಿಮಿಟ್ರಿಕಲ್ ಫಿಗರ್ ಅಂತ ಕರಿತೀವಿ. ಟಾಪಿಂದ ಬಾಟಮ್ಗೆ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಯಿತು, ಹೌದಲ್ವಾ? ಈ ಲೈನ್ ನಾವು ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಹಾಗೆ ಈಗ ನಾನು ಒಂದು ಅಲ್ಫಾಬೆಟ್ ಯೂಸ್ ಮಾಡ್ತಿದ್ದೀನಿ, ಹೌದಲ್ವಾ? ಎಮ್ ಅನ್ನೋ ಅಲ್ಫಾಬೆಟ್ಟನ್ನು ಯೂಸ್ ಮಾಡ್ತೀನಿ. ಎಮ್ ಅಲ್ಫಾಬೆಟ್, ಹೌದಲ್ವಾ? ಸೊ ನಿಮಗೆ ನೋಡಿದ ತಕ್ಷಣ ಮೈಂಡಲ್ಲಿ ಬಂದುಬಿಡುತ್ತೆ, ಹೌದಲ್ವಾ? ಸೊ ಯಾವ ಆಕ್ಸಿಸ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿದರೆ ಈ ಫಿಗರು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ? ಸೊ ವರ್ಟಿಕಲ್ ಆಕ್ಸಿಸ್, ಹೌದಲ್ವಾ? ಸೊ ಈ ಥರ ಡಿವೈಡ್ ಮಾಡಿದಾಗ ಈ ಫಿಗರ್ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ, ಹೌದಲ್ವಾ? ಸೊ ಈ ಪಾರ್ಟ್ ಈಕ್ವಲ್ ಇದೆ. ಸೊ ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿದಾಗ ಡಿವೈಡ್ ಆಗುತ್ತೆ, ಹೌದಲ್ವಾ? ಸೊ ಹಾಗೆ ಈಗ ಹೆಚ್ ಕ್ಯಾಪಿಟಲ್ ಲೆಟ್ರನ್ನ ಯೂಸ್ ಮಾಡ್ತೀನಿ, ಹೌದಲ್ವಾ? ಸೊ ನೀವು ಹೇಗೆ ಮಾಡ್ಬೋದು? ಎರಡೂ ವರ್ಟಿಕಲ್ ಆಕ್ಸಿಸನ್ನು ಎರಡೂ ಸಿಮಿಟ್ರಿನ ಯೂಸ್ ಮಾಡ್ಬೋದು, ಹೌದಲ್ವಾ? ಈ ಹೆಚ್ಚಿನ ನೀವು ಈ ಥರ ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿ ನೀವು ಡಿವೈಡ್ ಮಾಡ್ಬೋದು. ಸೇಮ್ ಇದೇ ಹೆಚ್ಚಿನ ನೀವು ಸೊ ಮಿಡ್ಲಲ್ಲಿ ಹಾರಿಜೆಂಟಲ್ ಲೈನನ್ನು ಡ್ರಾ ಮಾಡಿನೂ ನೀವು ಡಿವೈಡ್ ಮಾಡ್ಬೋದು, ಹೌದಲ್ವಾ? ಸ್ವಲ್ಪ ಫಿಗರ್ಸ್ ಎರಡೂ ಆಕ್ಸಿಸ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿ ನಾವು ಡಿವೈಡ್ ಮಾಡ್ಬೋದು. ಸೊ ಈಗ ರೆಕ್ಟ್ಯಾಂಗಲ್, ಹೌದಲ್ವಾ? ಸೊ ಈ ಪೇಪರ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಹೌದಲ್ವಾ? ಓಕೆನಾ? ಸೊ ಹೇಗೆ ಇದನ್ನು ಸೊ ಹಾರಿಜೆಂಟಲ್ ಲೈನ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿ ಡಿವೈಡ್ ಮಾಡ್ಬೋದು, ಹೌದಲ್ವಾ? ಸೊ ನೋಡ್ರಿ ಇಲ್ಲಿ ಲೆಫ್ಟ್ ಈ ಥರ ಫೋಲ್ಡ್ ಮಾಡ್ತಿದ್ದೀನಿ. ಸೊ ಈಕ್ವಲ್ ಪಾರ್ಟ್ ಆಯಿತು, ಹೌದಲ್ವಾ? ಇದು ಸಿಮಿಟ್ರಿಕಲ್ ಫಿಗರ್ ಆಯಿತು, ಓಕೆನಾ? ಸೇಮ್ ಇದೇ ರೆಕ್ಟ್ಯಾಂಗಲನ್ನು ಸೊ ಈ ಥರನೂ ಫೋಲ್ಡ್ ಮಾಡ್ಬೋದು ವರ್ಟಿಕಲ್ ಲೈನ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿ, ಹೌದಲ್ವಾ? ಶೀಟ್ ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಸೊ ಈ ಥರನೂ ನಾವು ಫೋಲ್ಡ್ ಮಾಡ್ಬೋದು, ಹೌದಲ್ವಾ? ಈಕ್ವಲ್ ಪಾರ್ಟ್ ಆಯಿತು, ಓಕೆನಾ? ಐ ಥಿಂಕ್ ಸಿಮಿಟ್ರಿಕಲ್ ಫಿಗರ್ಸ್ ಅಂದರೆ ಏನಂತ ನಿಮಗೆ ಗೊತ್ತಾಗಿದೆ. ಸೊ ಸಿಮಿಟ್ರಿಕಲ್ ಫಿಗರ್ಸ್ ಅಂದರೆ ಯಾವುದೇ ಒಂದು ಫಿಗರ್ ಆಗಿರಲಿ, ಯಾವುದೇ ಒಂದು ಆಬ್ಜೆಕ್ಟ್ ಆಗಿರಲಿ, ಸೊ ಆ ಆಬ್ಜೆಕ್ಟ್ ಇದೆಯಲ್ಲ ಅದನ್ನು ನಾವು ಡಿವೈಡ್ ಮಾಡಿದಾಗ ಅಥವಾ ಇಮ್ಯಾಜಿನರಿ ಲೈನ್ ಆಫ್ ಸಿಮಿಟ್ರಿನ ಯೂಸ್ ಮಾಡಿದಾಗ ಅದು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ, ಈಕ್ವಲ್ ಹಾಫ್ಸ್ ಆಗುತ್ತೆ, ಅಂದರೆ ಈಕ್ವಲ್ ಪಾರ್ಟ್ ಆಗುತ್ತೆ, ಈಕ್ವಲ್ ಪಾರ್ಟ್ಸ್ ಆಗುತ್ತೆ. ಅದನ್ನು ನಾವು ಸಿಮಿಟ್ರಿಕಲ್ ಯಾವ ಫಿಗರ್ ಆ ಥರ ಈಕ್ವಲ್ ಪಾರ್ಟ್ ಆಗುತ್ತೆ ಅದನ್ನು ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ, ಓಕೆನಾ? ಸೊ ಸಿಮಿಟ್ರಿಕಲ್ ಫಿಗರ್ಸ್ ಆ ಇಮ್ಯಾಜಿನರಿ ಲೈನನ್ನು ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ಸೊ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಲೈನ್ ಆಫ್ ಸಿಮಿಟ್ರಿಯಲ್ಲಿ ಟೂ ಪಾರ್ಟು, ಒಂದು ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ, ಒಂದು ಹಾರಿಜೆಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ. ವರ್ಟಿಕಲ್ ಆಕ್ಸಿಸ್ ಅಂದರೆ ಯಾವುದೇ ಒಂದು ಫಿಗರ್ ಆಗಿಲ್ಲ ಆಬ್ಜೆಕ್ಟನ್ನು ಆ ಫಿಗರು ಟಾಪಿಂದ ಬಾಟಮ್ಗೆ ನಾವು ಏನು ಟಾಪಿಂದ ಬಾಟಿಗೆ ಡಿವೈಡ್ ಮಾಡಿದರೆ ಆ ಶೇಪನ್ನು ಅಥವಾ ಫಿಗರನ್ನು ಟಾಪಿಂದ ಬಾಟಮ್ಗೆ ಡಿವೈಡ್ ಮಾಡಿದಾಗ ಅದನ್ನು ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಅದೇ ಶೇಪ್ ಅಥವಾ ಆಬ್ಜೆಕ್ಟನ್ನು ನಾವು ಏನಾದರೂ ಡಿವೈಡ್ ಮಾಡಿದಾಗ ಏನಾಗುತ್ತೆ ಅದು ರೈಟಿಂದ ಲೆಫ್ಟಿಗೆ ಡಿವೈಡ್ ಮಾಡಿದಾಗ ಅದನ್ನು ನಾವು ಏನಂತ ಕರಿತೀವಿ? ಹಾರಿಜೆಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಇನ್ನು ಸ್ವಲ್ಪ ಫಿಗರ್ಸ್ ಅದು ಡಿವೈಡ್ ಆಗಲ್ಲ, ಹೌದಲ್ವಾ? ಸೊ ಅದನ್ನು ನಾವು ಏನಂತ ಕರಿತೀವಿ? ನಾನ್ ಸಿಮಿಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಸೊ ಇದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 7.3 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ಮೇನ್ ಪೇಜ್ ನಂಬರ್ 107 ಫಸ್ಟ್ ಮೇನ್ ನೋಡ್ರಿ. ಐಡೆಂಟಿಫೈ ದ ಆಬ್ಜೆಕ್ಟ್ಸ್ ಆಸ್ ಸಿಮಿಟ್ರಿಕಲ್ ಎಸ್ ಆರ್ ನಾನ್ ಸಿಮಿಟ್ರಿಕಲ್ ಎನ್ ಎಸ್. ಸಿಮಿಟ್ರಿಕಲ್ ಫಿಗರ್ಸ್ ಇದ್ದರೆ ಎಸ್ ಕ್ಯಾಪಿಟಲ್ ಲೆಟರ್ ಬರಿಬೇಕು, ನಾನ್ ಸಿಮಿಟ್ರಿಕಲ್ ಫಿಗರ್ಸ್ ಇದ್ದರೆ ಎನ್ ಎಸ್ ಅಂತ ಬರಿಬೇಕು, ಹೌದಲ್ವಾ? ಸೊ ಈಗ ಫಸ್ಟ್ ಫಿಗರ್ ಕಾರ್ ಇದೆ, ಹೌದಲ್ವಾ? ಸೊ ಜಸ್ಟ್ ನಿಮ್ಮ ಮುಂದೆ ಕಾರ್ ನಿಂತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ, ಹೌದಲ್ವಾ? ಕಾರ್ ನಿಮ್ಮ ಮುಂದೆ ಇದೆ ಅಂದರೆ ಸೊ ಅದನ್ನು ನೀವು ಈಸಿಯಾಗಿ ಡಿವೈಡ್ ಮಾಡ್ಬೋದು. ಸೊ ಕಾರ್ನ ಹಾಫ್ ಪಾರ್ಟ್, ಇನ್ನೊಂದು ಪಾರ್ಟ್, ಎರಡೂ ಪಾರ್ಟು ಲೆಫ್ಟ್ ಪಾರ್ಟ್ ಆ್ಯಂಡ್ ರೈಟ್ ಪಾರ್ಟ್ ಸೇಮ್ ಇರುತ್ತೆ. ಏನಾದರೂ ವೀಲ್ ಒಂದು ಕಾರಿಂದ ಲೆಫ್ಟ್ ವೀಲ್ ಸರ್ಕಲ್ ಶೇಪಲ್ಲಿದ್ದು ಇನ್ನೊಂದು ವೀಲ್ ಟ್ರಯಾಂಗಲ್ ಶೇಪಲ್ಲಿ ಇರುತ್ತಾ? ನೋ, ಹೌದಲ್ವಾ? ಸೊ ಫಸ್ಟ್ ಫಿಗರ್ ಕಾರ್ ಕೊಟ್ಟಿದ್ದಾರೆ, ಅದನ್ನು ನಾವೇನು ಮಾಡ್ಬೋದು? ಅದು ಸಿಮಿಟ್ರಿಕಲ್ ಫಿಗರ್, ಹೌದಲ್ವಾ? ಸೊ ಎಸ್ ಅಂತ ಬರೆಯೋಣ. ಹಾಗೆ ಸೆಕೆಂಡ್ ಫಿಗರ್ ಬುಕ್ ಕೊಟ್ಟಿದ್ದಾರೆ, ಹೌದಲ್ವಾ? ಓಕೆನಾ? ಬುಕ್ಕನ್ನು ಸಹ ಈಸಿಯಾಗಿ ನಾವು ಟೂ ಪಾರ್ಟಲ್ಲಿ ಡಿವೈಡ್ ಮಾಡ್ಬೋದು. ಸೊ ಬುಕ್ಕು ಸಹ ಸಿಮಿಟ್ರಿಕಲ್ ಫಿಗರ್. ಸೊ ಸಿ ಆ್ಯಂಡ್ ಡಿ ಪ್ರಾಬ್ಲಮ್ ಸಿಮಿಟ್ರಿಕಲ್ ನಾನ್ ಸಿಮಿಟ್ರಿಕಲ್ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಸೆಕೆಂಡ್ ಮೇನ್ ಕಂಪ್ಲೀಟ್ ದ ಫಾಲೋವಿಂಗ್ ಬೈ ಡ್ರಾಯಿಂಗ್ ದ ಅದರ್ ಹಾಫ್ ದೆನ್ ಕಲರ್ ದ ಡಿಸೈನ್ಸ್. ಸೊ ಏನು ಮಾಡಬೇಕು? ಅಲ್ಲಿ ಫಿಗರ್ ಇದೆ, ಒನ್ ಸೈಡ್ ಫಿಗರ್ ಕೊಟ್ಟಿದ್ದಾರಷ್ಟೇ, ಒನ್ ಪಾರ್ಟ್ ಕೊಟ್ಟಿದ್ದಾರಷ್ಟೇ, ಅದನ್ನು ನಾವೇನು ಮಾಡಬೇಕು? ನೀಟಾಗಿ ಡ್ರಾ ಮಾಡಿ, ಸೊ ಸೇಮ್ ಡ್ರಾ ಮಾಡಿ ಏನು ಮಾಡಬೇಕು? ಕಲರ್ ಮಾಡಬೇಕು, ಓಕೆನಾ? ಸೊ ಸೆಕೆಂಡ್ ಮೇನು
ಪ್ರಾಬ್ಲಮ್ಮು ನೀವು ಪ್ರಾಬ್ಲಮ್ ಸೆಕೆಂಡ್ ಮೇನ್ ಫಿಗರ್ಸ್ ಇದೆ, ಆ ಫಿಗರ್ಸನ್ನು ಸ್ಕೇಲ್ ತೊಗೊಂಡು ನೀಟಾಗಿ ನೀವೇನು ಮಾಡಬೇಕು ಡ್ರಾ ಮಾಡಬೇಕು, ಹೇಗಿದೆ ಅದೇ ಥರ ಡ್ರಾ ಮಾಡಬೇಕು. ಸೊ ಒಂದು ಸೈಡ್ ಕೊಟ್ಟಿದ್ದಾರೆ, ಏನು ಫಿಗರ್ನ ಒಂದು ಸೈಡ್ ಕೊಟ್ಟಿದ್ದಾರೆ. ಸೊ ಎಕ್ಸಸೈಸಲ್ಲಿ ಬೇರೆ ಫಿಗರ್ ಕೊಟ್ಟಿದ್ದಾರೆ. ಸೊ ನಾನು ಬೇರೆ ಫಿಗರನ್ನು ನಿಮಗೆ ಡ್ರಾ ಮಾಡಿ ತೋರಿಸ್ತೀನಿ. ಓಕೆನಾ, ಈ ಥರ ಇದೆ ಹೌದಲ್ವಾ. ಸೊ ಈ ಥರ ಫಿಗರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಸೊ ನಾನು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಒಂದು ಸೈಡ್ ಅವರು ಡ್ರಾ ಮಾಡಿದ್ದಾರೆ. ಸೊ ನೀವೇನು ಮಾಡಬೇಕು, ಸೇಮ್ ಇನ್ನೊಂದು ಸೈಡ್ ನೀಟಾಗಿ ಡ್ರಾ ಮಾಡಬೇಕು. ಓಕೆನಾ, ಈ ಥರ ಡ್ರಾ ಮಾಡಿ. ಸೊ ಇದಕ್ಕೆ ಯಾವ ಕಲರ್ ಮಾಡಿರ್ತಾರೋ ಈ ಸೈಡಿಗೆ, ಲೆಫ್ಟ್ ಸೈಡಿಗೆ ಯಾವ ಕಲರ್ ಮಾಡಿದಾರೋ ರೈಟ್ ಸೈಡಿಗೂ ನೀವು ಸೇಮ್ ಕಲರನ್ನು ಡ್ರಾ ಮಾಡಬೇಕು. ಓಕೆನಾ. ಸೊ ಎಕ್ಸಸೈಸ್ 7.3ನ ಸೆಕೆಂಡ್ ಮೇನ್ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಬುಕ್ಕಲ್ಲೇ ಸಾಲ್ವ್ ಮಾಡಬೇಕು. ಸೊ ಥರ್ಡ್ ಮೇನ್, ಡ್ರಾ ಆ್ಯಂಡ್ ಶೋ ಹೌ ಮೆನಿ ಲೈನ್ಸ್ ಆಫ್ ಸಿಮಿಟ್ರಿ ಈಚ್ ಆಫ್ ದ ಫಾಲೋವಿಂಗ್ ಫಿಗರ್ಸ್. ಸೊ ಲೈನ್ ಆಫ್ ಸಿಮಿಟ್ರಿ ಫಿಗರಲ್ಲಿ ಎಷ್ಟು ಲೈನ್ ಆಫ್ ಸಿಮಿಟ್ರಿ ಇದೆ ಅಂತೇಳಿ ನಾವೇನು ಮಾಡಬೇಕು, ಡ್ರಾ ಮಾಡಬೇಕು. ಸೊ ಫಿಗರ್ ಈ ಥರ ಇದೆ. ಓಕೆನಾ. ಸೊ ಫಿಗರನ್ನು ಈಕ್ವಲ್ ಪಾರ್ಟಾಗಿ ಈ ಥರ ಡಿವೈಡ್ ಮಾಡ್ಬೋದು ಹೌದಲ್ವಾ. ಸೊ ಈ ಫಿಗರನ್ನು ಈಕ್ವಲ್ ಪಾರ್ಟಾಗಿ ಈ ಥರ ಡಿವೈಡ್ ಮಾಡ್ಬೋದು. ಸೊ ನಿಮಗೆ ಈ ಚಾಪ್ಟರಲ್ಲಿ ನಿಮಗೆ 2 ಲೈನ್ಸ್ ಆಫ್ ಸಿಮಿಟ್ರಿ ಕೊಟ್ಟಿದ್ದಾರೆ, ಒಂದು ವರ್ಟಿಕಲ್ ಹಾರಿಜೆಂಟಲ್. ಆ್ಯಕ್ಚುಲಿ ಈ ಫಿಗರನ್ನು ಡಿವೈಡ್ ಮಾಡಿದ್ರೆ ಇನ್ನೂ ಲೈನ್ಸ್ ಆಫ್ ಸಿಮಿಟ್ರಿ ಬರುತ್ತೆ. ಓಕೆನಾ. ಸೊ ಈ ಫಿಗರಿಗೆ 1 2 3 4 5 6 ಸೈಡ್ಸ್ ಇದೆ ಅಂದರೆ ಸೊ ಈ ಫಿಗರಿಗೆ 6 ಲೈನ್ಸ್ ಆಫ್ ಸಿಮಿಟ್ರಿ ಬರುತ್ತೆ. ಅದನ್ನು ನೀವು ಹೈಯರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀರಾ. ಜಸ್ಟ್ ನೀವು ಈ ಫಿಗರ್ದು 2 ಲೈನ್ಸ್ ಆಫ್ ಸಿಮಿಟ್ರಿನ ನೀವು ಡ್ರಾ ಮಾಡಿರಿ ಅಷ್ಟೇ, ಒಂದು ವರ್ಟಿಕಲ್ ಒಂದು ಹಾರಿಜೆಂಟಲ್. ಸೊ ನೆಕ್ಸ್ಟ್ ರಿಮೈನಿಂಗ್ ಲೈನ್ಸ್ ಆಫ್ ಸಿಮಿಟ್ರಿ ಸೊ ಅದು ಬೇಡ, ನಿಮಗೆ ಚಾಪ್ಟ್ರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಸಾಕು, ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಬಿ ಪ್ರಾಬ್ಲಮ್ ಇದೆ ಹೌದಲ್ವಾ. ಸೊ ಈ ಥರ ಇದೆ ಫಿಗರ್. ಸೊ ಈ ಫಿಗರನ್ನು ನಾವು ಓನ್ಲಿ ಸೊ ವರ್ಟಿಕಲ್ ಆಕ್ಸಿಸ್ ಆಫ್ ಸಿಮಿಟ್ರಿಯಲ್ಲಿ ಮಾತ್ರ ಡಿವೈಡ್ ಮಾಡ್ಬೋದು, ಹಾರಿಜೆಂಟಲ್ ಆಕ್ಸಿಸ್ ಆಫ್ ಸಿಮಿಟ್ರಿಯಲ್ಲಿ ಡಿವೈಡ್ ಮಾಡೋಕ್ಕೆ ಬರಲ್ಲ ಹೌದಲ್ವಾ. ಸೊ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್ಸು. ಸೊ ಲೈನ್ಸ್ ಆಫ್ ಸಿಮಿಟ್ರಿನ ನೀವೇನು ಮಾಡಬೇಕು, ಡ್ರಾ ಮಾಡಬೇಕಾಗುತ್ತೆ ನೀವೇ ಟೆಕ್ಸ್ಟ್ ಬುಕ್ಕಲ್ಲೇ. ಸೊ ಟೆಕ್ಸ್ಟ್ ಬುಕ್ಕಲ್ಲೇ ನೀವು ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ನೀವೇ ಟೆಕ್ಸ್ಟ್ ಬುಕ್ಕಲ್ಲೇ ಸಾಲ್ವ್ ಮಾಡ್ಬೋದು. ಓಕೆ. ಸೊ ಇವತ್ತು ನಾವು ಸಿಮಿಟ್ರಿಕಲ್ ಫಿಗರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸಸೈಸ್ 7.2 ಅಂದರೆ ಡಯಾಮೀಟರ್ ಆ್ಯಂಡ್ ರೇಡಿಯಸ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸಬ್ ಟಾಪಿಕ್ ಡಿಸ್ಕಸ್ ಮಾಡೋಣ, ದಟ್ ಈಸ್ ರಿಫ್ಲೆಕ್ಷನ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.